ಪ್ರಿಯ ವೀಕ್ಷಕರಿಗೆ ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ಪ್ರತಿದಿನವೂ ಸಹ ನಮಗಿರುವ 24 ಗಂಟೆಗಳಲ್ಲಿ 86,400 ಸೆಕೆಂಡ್ಗಳಿರುತ್ತವೆ. ಈ 86,400 ಸೆಕೆಂಡ್ಗಳನ್ನು ನಮ್ಮ ಪ್ರತಿದಿನದ ಅಕೌಂಟ್ನಲ್ಲಿ ಆ ಭಗವಂತ ಹಾಕುತ್ತಾನೆ. ಇಂತಹ ಬೆಲೆ ಕಟ್ಟಲಾಗದಂತಹ ಅಮೂಲ್ಯವಾದ ಸಮಯವನ್ನು ನಾವೇನಾದರೂ ಸದ್ವಿನಿಯೋಗ ಮಾಡಿಕೊಳ್ಳಲಿಲ್ಲ ಅಂದರೆ ಆ ಸಮಯ ನಮಗೆ ಹೇಳದೆ, ನಮಗಾಗಿ ಕಾಯದೆ ನಮ್ಮಿಂದ ಹೊರಟು ಹೋಗುತ್ತದೆ. ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದರೆ ತುಂಬ ಸಮಯ ಬೇಕು. ನಾಳೆ ಅನ್ನುವುದು ಇದೆಯೋ ಇಲ್ಲವೋ ಗೊತ್ತಿಲ್ಲ. ನೆನ್ನೆಯ ನೆನಪಂತೂ ನಮಗಿರೋದಿಲ್ಲ. ನಮಗೆ ಪ್ರತಿದಿನ ಉಚಿತವಾಗಿ ಸಿಗುವ ಈ 86,400 ಸೆಕೆಂಡ್ಗಳ ಸಮಯವನ್ನ ಸರಿಯಾಗಿ ಬಳಸಿಕೊಂಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ನಾವು ಸಹ ಅದ್ಭುತಗಳನ್ನು ಸೃಷ್ಟಿಸಬಹುದು. ಗೆಳೆಯರೇ, ಒಂದು ವರ್ಷದ ಬೆಲೆ ನಿಮಗೆ ಗೊತ್ತಾಗಬೇಕಾದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಯನ್ನ ಕೇಳಿ. ಅವನು ನಿಮಗೆ ಒಂದು ವರ್ಷದ ಬೆಲೆಯನ್ನ ಹೇಳುತ್ತಾನೆ. ಒಂದು ತಿಂಗಳ ಬೆಲೆ ನಿಮಗೆ ಗೊತ್ತಾಗಬೇಕಾದರೆ ಯಾವ ತಾಯಿಗೆ ತನ್ನ ಮಗು ಹೆರಿಗೆಯ ದಿನಾಂಕಕ್ಕಿಂತ ಒಂದು ತಿಂಗಳ ಮುಂಚೆಯೇ ಹುಟ್ಟುತ್ತೋ ಅಂತಹ ತಾಯಿಯನ್ನ ಕೇಳಿ. ಒಂದು ತಿಂಗಳ ಬೆಲೆಯನ್ನ ಆಕೆ ನಿಮಗೆ ಹೇಳುತ್ತಾಳೆ. ಒಂದು ವಾರದ ಬೆಲೆ ನಿಮಗೆ ಗೊತ್ತಾಗಬೇಕೆಂದರೆ ಪ್ರತಿದಿನ ಕೆಲಸಕ್ಕೆ ಹೋಗಿ ಭಾನುವಾರದ ರಜೆಗೆ ಕಾಯುವವರನ್ನ ಕೇಳಿ. ಅವರು ನಿಮಗೆ ವಾರದ ಬೆಲೆಯನ್ನ ಹೇಳುತ್ತಾರೆ. ಒಂದು ದಿನದ ಬೆಲೆ ನಿಮಗೆ ಗೊತ್ತಾಗಬೇಕೆಂದರೆ ಒಬ್ಬ ದಿನಗೂಲಿ ಕಾರ್ಮಿಕನನ್ನ ಕೇಳಿ. ಯಾವ ದಿನಗೂಲಿಯ ಮೇಲೆ ತನ್ನ ಇಡೀ ಮನೆಯ ಜವಾಬ್ದಾರಿ ಇದೆಯೋ, ಕೂಲಿ ಮಾಡಿದರೆ ಒಂದೊತ್ತಿನ ಊಟ, ಇಲ್ಲದೆ ಹೋದರೆ ಉಪವಾಸ, ಅಂತಹ ದಿನಗೂಲಿ ಕಾರ್ಮಿಕನನ್ನ ಕೇಳಿ. ಒಂದು ದಿನದ ಬೆಲೆಯನ್ನ ಆತ ನಿಮಗೆ ಹೇಳುತ್ತಾನೆ. ಒಂದು ಗಂಟೆಯ ಬೆಲೆ ನಿಮಗೆ ಗೊತ್ತಾಗಬೇಕೆಂದರೆ ಒಬ್ಬ ಸೈನಿಕನನ್ನ ಕೇಳಿ. ಹಲವು ವರ್ಷಗಳ ನಂತರ ತನ್ನೂರಿಗೆ, ತನ್ನ ಮನೆಗೆ 5-6 ದಿನ ರಜೆಯ ಮೇಲೆ ಬಂದಂತಹ ಸೈನಿಕನನ್ನ ಕೇಳಿ. ಒಂದು ಗಂಟೆಯ ಬೆಲೆಯನ್ನ ಆತ ನಿಮಗೆ ಹೇಳುತ್ತಾನೆ. ಒಂದು ನಿಮಿಷದ ಬೆಲೆ ನಿಮಗೆ ಗೊತ್ತಾಗಬೇಕೆಂದರೆ ಒಂದೇ ಒಂದು ನಿಮಿಷದಲ್ಲಿ ಬಸ್ ಅಥವಾ ಟ್ರೈನ್ ಅನ್ನ ಮಿಸ್ ಮಾಡಿಕೊಂಡವರನ್ನ ಕೇಳಿ. ಒಂದು ನಿಮಿಷದ ಬೆಲೆಯನ್ನ ಅವರು ನಿಮಗೆ ಹೇಳುತ್ತಾರೆ. ಒಂದು ಸೆಕೆಂಡಿನ ಬೆಲೆ ನಿಮಗೆ ಗೊತ್ತಾಗಬೇಕೆಂದರೆ ಯಾರು ಒಂದೇ ಒಂದು ಸೆಕೆಂಡಿನಲ್ಲಿ ಅಪಘಾತದಿಂದ ಪಾರಾಗಿರುತ್ತಾರೋ ಅವರನ್ನ ಕೇಳಿ. ಒಂದು ಸೆಕೆಂಡಿನ ಬೆಲೆಯನ್ನ ಅವರು ನಿಮಗೆ ಹೇಳುತ್ತಾರೆ. ಗೆಳೆಯರೇ, ಒಂದು ಮಿಲಿ ಸೆಕೆಂಡಿಗೂ ಬೆಲೆ ಇದೆಯಾ ಅಂತ ಕೇಳಿದ್ರೆ ಹೌದು, ಬೆಲೆ ಇದೆ. ಒಂದು ಮಿಲಿ ಸೆಕೆಂಡಿನ ಬೆಲೆ ನಿಮಗೆ ಗೊತ್ತಾಗಬೇಕೆಂದರೆ ವಿಶ್ವ ಒಲಿಂಪಿಕ್ಸ್ ನಲ್ಲಿ ಒಂದೇ ಒಂದು ಮಿಲಿ ಸೆಕೆಂಡಿನಲ್ಲಿ ಜಸ್ಟ್ ಮಿಸ್ ಆಗಿ ಗೋಲ್ಡ್ ಮೆಡಲ್ಗೆ ಬದಲಾಗಿ ಸಿಲ್ವರ್ ಮೆಡಲ್ ಪಡೆದುಕೊಂಡ ಒಬ್ಬ ಆಟಗಾರನನ್ನ ಕೇಳಿ. ಒಂದು ಮಿಲಿ ಸೆಕೆಂಡಿನ ಬೆಲೆಯನ್ನ ಆತ ನಿಮಗೆ ಹೇಳುತ್ತಾನೆ. ನಾವು ನಮ್ಮ ಜೀವನದಲ್ಲಿ ಇಂತಹ ಅದೆಷ್ಟೋ ಮಿಲಿ ಸೆಕೆಂಡುಗಳನ್ನ, ಅದೆಷ್ಟೋ ಸೆಕೆಂಡುಗಳನ್ನ, ಅದೆಷ್ಟೋ ನಿಮಿಷಗಳನ್ನ, ಅದೆಷ್ಟೋ ಗಂಟೆಗಳನ್ನ, ಅದೆಷ್ಟೋ ದಿನಗಳನ್ನ, ಅದೆಷ್ಟೋ ವಾರಗಳನ್ನ, ಅದೆಷ್ಟೋ ತಿಂಗಳುಗಳನ್ನ, ಅದೆಷ್ಟೋ ವರ್ಷಗಳನ್ನ ನಾವು ವ್ಯರ್ಥವಾಗಿ ಕಳೆದಿದ್ದೇವೆ ಅಲ್ಲವೇ? ಒಂದೊತ್ತಿನ ಊಟ ಮಾಡುವುದಕ್ಕೆ ನಮಗೆ ಅರ್ಧ ಗಂಟೆ ಸಮಯ ಬೇಕಾಗಿರುವ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ತುಂಬಾ ಸಮಯ ಬೇಕಲ್ಲವಾ? ಇಂತಹ ಅಮೂಲ್ಯವಾದ ಸಮಯದ ಬೆಲೆಯನ್ನ ತಿಳಿದುಕೊಳ್ಳದ ನಾವು ಸಮಯವನ್ನ ತುಂಬಾ ಕೀಳಾಗಿ ವ್ಯರ್ಥವಾಗಿ ಕಳೆಯುತ್ತಿದ್ದೇವೆ. ನಾವು ನಮ್ಮ ಜೀವನದಲ್ಲಿ ಅವರ್ಯಾರೋ ವಾಹನವನ್ನ ಕೊಂಡುಕೊಂಡರು, ಇವರ್ಯಾರೋ ಆಸ್ತಿಯನ್ನ ಖರೀದಿಸಿದರು, ಅವರ್ಯಾರೋ ಮನೆಯನ್ನ ಕೊಂಡುಕೊಂಡರು, ಯಾರೋ ಒಬ್ಬ ವ್ಯಕ್ತಿ ಒಂದು ಕಂಪನಿಯನ್ನ ಕೊಂಡುಕೊಂಡ ಎಂಬುದನ್ನ ಕೇಳಿದ್ದೇವೆ ಹಾಗೂ ಕೇಳುತ್ತಿದ್ದೇವೆ. ಆದರೆ ಯಾರೋ ಒಬ್ಬ ವ್ಯಕ್ತಿ ಸಮಯವನ್ನ ಕೊಂಡುಕೊಂಡ ಎಂಬುದನ್ನ ನಾವು ನಮ್ಮ ಜೀವನದಲ್ಲಿ ಎಂದಾದರೂ ಕೇಳಿದ್ದೀವ? ಸಮಯವೆಂಬುದು ಕೊಂಡುಕೊಳ್ಳುವುದಲ್ಲ, ಸಮಯವೆನ್ನುವುದನ್ನ ಸದ್ವಿನಿಯೋಗ ಮಾಡಿಕೊಳ್ಳುವುದು. ನಾವೇನಾದರೂ ನಮ್ಮ ಪಾಲಿನ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳದೆ ಹೋದರೆ ನಮ್ಮಿಂದ ಆ ಸಮಯ ವೇಗವಾಗಿ ಹೊರಟು ಹೋಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಈ ಜಗತ್ತಿನಲ್ಲಿ ಇರೋದು ಒಂದು ದಿನಕ್ಕೆ 24 ಗಂಟೆಗಳೇ. ಆ 24 ಗಂಟೆಗಳಲ್ಲಿ ಕೆಲವರು ಅದ್ಭುತಗಳನ್ನು ಮಾಡುತ್ತಿದ್ದಾರೆ, ಮತ್ತೆ ಕೆಲವರು ಆ ಅದ್ಭುತಗಳನ್ನ ನೋಡುತ್ತಿದ್ದಾರೆ. ನೀವು ಸಹ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವವರಾಗಬೇಕಾದರೆ ನಿಮ್ಮ ಪಾಲಿನ ಸಮಯವನ್ನ ಸದ್ವಿನಿಯೋಗ ಮಾಡಿಕೊಳ್ಳಿ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.